ಇವ್ರು ಭಾರತೀಯರು ಕಂಡ್ರು, ಇವ್ರ ಕೈಯಲ್ಲಿ ಏನು ಆಗಲ್ಲ, ಆಳಕ್ ಲಾಯಕ್ಕಿಲ್ಲ ಇವ್ರು, ಆಳಿಸ್ಕೊಳಕ್ಕೆ ಲಾಯಕ್ಕು ಅನ್ನೋ ಮಾತಿದೆಯಲ್ಲ, ಅದನ್ನ ಬುಡ್ಮೇಲೆ ಹಾಕ್ಸೋಣ. ಬುಡ್ಮೇಲೆ ಹಾಕ್ಸೋದಂದ್ರೆ ಇನ್ನೊಂದಿಷ್ಟು ಮಾತಿದೆ ಕಣ್ರಿ. ಪ್ರಜಾಪ್ರಭುತ್ವ ಕೊಟ್ಟಂತ ಅಂಬೇಡ್ಕರ್ ಅವ್ರನ್ನ ಸೋಲ್ಸಿ ನೀವು ಕೊಟ್ಟಂತ ಪ್ರಜಾಪ್ರಭುತ್ವನ ಸೀರೆ, ಹಣ, ಎಂಡ, ಲಿಕ್ಕರು ನಿಕ್ಕರು ಕೊಟ್ಬಿಟ್ಟು, ಟಿವಿ ಅವನ್ನೆಲ್ಲ ಕೊಟ್ಬಿಟ್ಟು ಅವರಿಂದ ಅವರೇ ಮಾರಂಗ್ ಮಾಡಿ ನಾವು ತಗಂತೀವಿ, ನಾವು ಗೆಲ್ತೀವಿ ಅಂತ ಹೇಳಿದ್ರಲ್ಲ ಆ ರಾಜಕಾರಣಿಗಳು, ಆ ಮಾತನ್ನ ಬುಡ್ಮೇಲೆ ಹಾಕ್ಸೋಣ. ಅಷ್ಟೇ ಅಲ್ಲ, ಈ ಭಗತ್ ಸಿಂಗ್ ಅಂತವ್ರು, ಸುಭಾಷ್ ಚಂದ್ರ ಬೋಸ್ ಅಂತವ್ರು, ಇವರೆಲ್ಲರೂ ಕೂಡ ನಮಗಾಗಿ ಪ್ರಾಣ ಕೊಟ್ರಲ್ಲ, ಅದೇ ರೀತಿ ಇವತ್ತು ನಮ್ಮ ರಾಜಕಾರಣಿ ಮಕ್ಕಳು ಯಾರು ಕೂಡ ಡಾಕ್ಟ್ರು, ಇಂಜಿನಿಯರ್ ಸೇಫ್ ಆಗಿ ಓದ್ಬಿಡ್ಲಿ. ಇನ್ನು ಉಳಿದಾರ ಇದಾರಲ್ಲ, ಈ ಭಗತ್ ಸಿಂಗ್ ನಂತರು, ಸುಭಾಷ್ ಚಂದ್ರ ಬೋಸ್ ಇರ್ತಾರಲ್ಲ, ಅಂತವ್ರನ್ನೆಲ್ಲ ಗಡಿ ಕಾಯಕ್ಕೆ ಬಿಟ್ಬಿಡೋಣ, ನಾವು ಸೇಫ್ ಆಗಿರೋಣ ಅನ್ನೋ ಮನಸ್ಥಿತಿ ಇದೆಯಲ್ಲ, ಆ ಮನಸ್ಥಿತಿನ ಬುಡ್ಮೇಲೆ ಹಾಕ್ಸೋಣ. ನಾವು ಜನಗಳು ಕೆಲಸ ಮಾಡಕ್ ಹೊರಟಿರೋರು, ನಾವು ಜೀರೋ ಟ್ರಾಫಿಕ್ ಆಗಿ ಹೋಗ್ಬೇಕು, ಇವ್ರು ಈ ಗುಂಡೆಲ್ಲ ಸಾಯ್ಬೇಕು ಜನಗಳು ಅನ್ನೋ ಮನಸ್ಥಿತಿ ಇದೆಯಲ್ಲ, ಅದನ್ನ ಬುಡ್ಮೇಲೆ ಹಾಕ್ಸೋಣ. ನಾವು ಅವ್ರನ್ನ ಕೆಲ್ಸಕ್ಕೆ ಇಟ್ಟಿರೋದು ಅನ್ನೋವಂತ ಮನಸ್ಥಿತಿನೇ ಮರ್ಸಿ, ನಾನು ರಾಜಪ್ರಭುತ್ವ, ರಾಜಾಡಳಿತ ಮಾಡ್ತಿದಾರಲ್ಲ ಈ ರಾಜಕಾರಣಿಗಳು, ಆ ಮನಸ್ಥಿತಿನ ಬುಡ್ಮೇಲೆ ಹಾಕ್ಸೋಣ. ಒಂದೇ ಒಂದಿಷ್ಟು ಪುಳಿಯೋಗರೆ ಪ್ಯಾಕೆಟ್ಗೆ ನನ್ನ ಹೆಂಡತಿ, ನನ್ನ ಮನೆ ಅನ್ನೋವಂತ ಒಂದು ಸಣ್ಣತನಕ್ಕೆ, ನನ್ನ ಕುಟುಂಬ, ಪಾಳೆಗಾರ ಕುಟುಂಬ ಇವಂದು, ಈ ಕುಟುಂಬನ ಉಳಿಸ್ಕೊಳಕ್ಕೆ ಎಂತೆಂತ ರಾಜರು ಮಹಾರಾಜರು ಹಾಳಾಗೋದ್ರು, ಇದನ್ನ ಉಳಿಸ್ಕೊಳಕ್ಕೆ ಇಡೀ ದೇಶವನ್ನ ಭ್ರಷ್ಟಾಚಾರ ಆದ್ರೇನು ಹಾಳಾದ್ರೇನು ಮಾರ್ಬಿಡೋಣ ಅನ್ನೋ ಮಟ್ಟಕ್ಕೆ ಆಲೋಚನೆಗಳಿದಾವಲ್ಲ, ಅದನ್ನ ಬುಡ್ಮೇಲೆ ಹಾಕ್ಸೋಣ. ನಮ್ ದೇಶದಲ್ಲಿ ಏನೂ ಆಗಲ್ಲ, 130 ಕೋಟಿ ಜನಸಂಖ್ಯೆ ಇರೋದ್ ಕಣಪ್ಪ, ದೊಡ್ಡ ದೇಶ. ಇಲ್ಲಿ ಪ್ರಜಾಕೀಯ ಆಗುತ್ತಾ? ಇಲ್ಲಿ ಪ್ರಜಾಕೀಯ ಸಿಸ್ಟಮ್ ಬರುತ್ತಾ? ಈ ಸ್ವಿಟ್ಜರ್ಲ್ಯಾಂಡ್ ಹೇಳು ಕಮ್ಮಿ ಜನಸಂಖ್ಯೆ, ಆಸ್ಟ್ರೇಲಿಯಾದಾಗ ಹೇಳು ಕಮ್ಮಿ ಜನಸಂಖ್ಯೆ, ಅಲ್ಲೆಲ್ಲ ಮಾಡ್ಬೋದು, ಇಲ್ಲೆಲ್ಲ ಆಗಲ್ಲ. ನಮ್ ಜನ ಎಬ್ಬೆಟ್ಟು ಅನ್ನೋ ಮಾತಿದೆಯಲ್ಲ, ಅದನ್ನ ಬುಡ್ಮೇಲೆ ಹಾಕ್ಸೋಣ. ರಾಜಕೀಯದವರಿಂದನೇ ಕೆಲಸ ಮಾಡಿಸ್ಬೋದು ಅನ್ನೋದನ್ನ ಸಾಧಿಸಿ ತೋರ್ಸೋಣ. ಏನಂತೀರಾ? ಎಲ್ಲಾಗುತ್ತೆ ಅಂತೀರಾ? ಏನ್ ಮಾಡೋದು? ನಾವೆಲ್ಲರೂ ಕೂಡ ಭಾರತೀಯರು. ಕೇವಲ ಇವತ್ತು ಆಗಸ್ಟ್ 15 ನೆನಪು ಬಂದ್ಬಿಡ್ತು, ಧ್ವಜಾರೋಹಣ ಮಾಡ್ಬಿಟ್ಟೆ. ಆಹಾ, ಜೈ ಭಾರತ್ ಮಾತೆ. ಯೋ ಕೇಳ್ರಯ್ಯ, ನಿಮಗೆ ಏನಾದ್ರೂ ಒಂದಿಷ್ಟು ಮುಂದಿನ ಪೀಳಿಗೆ ಬಗ್ಗೆ ಅರಿವಿದ್ರೆ ದಯಮಾಡಿ ನೀವು ಆರಿಸುವಂತ ಬಾವುಟ ಇನ್ನು ಮುಂದೆ ಪ್ರಾಮಾಣಿಕನ ಕೈಯಲ್ಲೇ ಆರಿಸ್ತೀನಿ ಅಂತ ನನ್ನ ಸ್ನೇಹಿತ ಹೇಳ್ತಾ ಇದ್ರು. ಆ ರೀತಿ ಇವತ್ತು ಆರಿಸಿದೀನಿ, ಇನ್ನು ಮುಂದೆ ನಾನು ಪ್ರಾಮಾಣಿಕ ಆಗ್ತೀನಿ, ಇನ್ನು ಮುಂದೆ ದೇಶಕ್ಕಾಗಿ ಬದುಕ್ತೀನಿ, ದೇಶದೊಳಗೆ ಬದುಕ್ತೀನಿ. ಈ ಧರ್ಮ, ಈ ಜಾತಿ ಇದನ್ನೆಲ್ಲ ಬಿತ್ತಿ ಅಖಂಡ ಭಾರತವನ್ನ ಖಂಡವಾಗಿ ಧರ್ಮದಿಂದ ಹೊಡಿತೀನಿ, ಜಾತಿಯಿಂದ ಹೊಡಿತೀನಿ, ಬೇರೆ ಬೇರೆ ವಿಷಯಗಳಿಂದ ಹೊಡಿತೀನಿ ಅಂತ ಅನ್ಕೊಂಡಿದಾರಲ್ಲ ಈ ರಾಜಕಾರಣಿಗಳು, ಅವ್ರನ್ನೆಲ್ಲರನ್ನು ಕೂಡ ಆಗಲ್ಲ ನಿಮ್ ಕೈಯಲ್ಲಿ, ನಾವು ಒಂದಾಗಿರ್ತೀವಿ ಅಂತ ಹೇಳಿ ಈ ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ.